ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡೋಮನೆ. ಮಾರುತಿಪುರ ಯಕ್ಷಮಿತ್ರ ಬಳಗದಿಂದ ಮೆಕೆಕಟ್ಟು ಮೇಳದ ಆಟ ಹೈಸ್ಕೂಲ್ ಮೈದಾನದಲ್ಲಿ ಅಗಲಿದ ಭಾಗವತ ಸುಬ್ರಹ್ಮಣ್ಯ ಧಾರೇಶ್ವರ್ ಅವರಿಗೆ ಪುಷ್ಪಾಂಜಲಿ. ಹೊಸನಗರ ತಾಲೂಕು ಮಾರುತಿಪುರದಲ್ಲಿ ಯಕ್ಷಮಿತ್ರ ಬಳಗ 10 ಸಂವತ್ಸರ ಆಶ್ರಯದಲ್ಲಿ ಇಲ್ಲಿನ ಪ್ರೌಢಶಾಲಾ ಮೈದಾನದಲ್ಲಿ ನಂದಿಕೇಶ್ವರ ಪ್ರಸಾದಿತ ಮೆಕ್ಕೆಕಟ್ಟು ಶಿರಿಯಾರ ಮೇಳದ ಯಕ್ಷಗಾನ ಪ್ರದರ್ಶನ ಗುರುವಾರ ರಾತ್ರಿ ಆಯೋಜಿಸಲ್ಪಟ್ಟಿತ್ತು. ಪ್ರದರ್ಶನಕ್ಕೂ ಮುನ್ನ ಗುರುವಾರ ನಮ್ಮನ್ನು ಅಗಲಿದ ಬಡಗುತಿಟ್ಟಿನ ಪ್ರಸಿದ್ಧ ಭಾಗವತ ಸುಬ್ರಹ್ಮಣ್ಯ ಧಾರೇಶ್ವರ ಅವರಿಗೆ ಶ್ರದ್ಧಾಂಜಲಿ ಪುಷ್ಪನಮನ ಸಲ್ಲಿಸಲಾಯಿತು. ಈ ವೇಳೆ ನಂದಿಕೇಶ್ವರ ಪ್ರಸಾದಿತ ಮಂಡಳಿ ಮೇಕೆಕಟ್ಟು ಶಿರಿಯಾರ ಮೇಳದ ಯಜಮಾನರಾದ ರಂಜಿತ್ ಶೆಟ್ಟಿ ನುಡಿನಮನ ಸಲ್ಲಿಸಿ, ಯಕ್ಷಗಾನ ಭಾಗವತರಾದ ಸುಬ್ರಹ್ಮಣ್ಯ ಧಾರೇಶ್ವರರ ಹಾಡುಗಾರಿಕೆಯನ್ನು ಕೇಳಿಯೇ ನನ್ನಲ್ಲಿ ಯಕ್ಷಗಾನದ ಆಸಕ್ತಿ ಮೂಡಿದ್ದು ಮತ್ತು ಯಕ್ಷಮೇಳ ಕಟ್ಟುವವರಿಗೆ ಪ್ರೇರಣೆ ದೊರೆತಿದ್ದು ಎಂದರಲ್ಲದೆ, ಹಾಗಾಗಿಯೇ ಮೇಳದ ಆರಂಭಕ್ಕೆ ಅವರಿಗೆ ನಮ್ಮ ಮೇಳದ ಉನ್ನತ ಸನ್ಮಾನ ಕೂಡ ನೀಡಲಾಗಿತ್ತು ಎಂದು ಸ್ಮರಿಸಿದರು. ಕಲಾವಿದ ಸುಬ್ರಹ್ಮಣ್ಯ ಚಿಟ್ಟಾಣಿ ನುಡಿನಮನ ಸಲ್ಲಿಸಿದರು. ಯಕ್ಷಮಿತ್ರ ಬಳಗದ ರುದ್ರೇಶ್ ಗೌಡ ಬಸರಗುಂಡಿ, ಬಾಲಕೃಷ್ಣ ಹೊಳ್ಳ, ಎಸ್.ಕೆ. ರಾಜಪ್ಪ, ಕಲಾವಿದರಾದ ಶಂಕರ ಭಟ್ ಬ್ರಹ್ಮೂರು ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ನಂತರ ಪಾಪಣ್ಣ ವಿಜಯ ಗುಣಸುಂದರಿ ಹಾಗೂ ಗದಾಯುದ್ಧ ಪ್ರದರ್ಶನ ನಡೆಯಿತು. ಬಹುಶಃ ಯಕ್ಷಗಾನದಲ್ಲಿ ಇತಿಹಾಸವನ್ನು ನಿರ್ಮಿಸಿದಂತಹ ಭಾಗವತ ಶ್ರೇಷ್ಠರಲ್ಲಿ ಕಾಳಿಂಗನಾವುಡರು ಮತ್ತು ಧಾರೇಶ್ವರರು ಸಮರ್ಥವಾಗಿ 2 ಮೇಳವನ್ನು ನಡೆಸುವಂತಹ ಯೋಗ್ಯತೆ ಉಳ್ಳವರು. ಅಂಥವರನ್ನು ನೀವೆಲ್ಲ ಕಳೆದುಕೊಂಡಿದ್ದೇವೆ. ಹಾಗಾಗಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುವುದಕ್ಕಾಗಿ ಪುಷ್ಪ ನಮನವನ್ನು ಸಲ್ಲಿಸಿ ನಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಾ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ನಮ್ಮ ಕಲಾವಿದರು, ಅವರ ಶಿಷ್ಯರಾದಂಥ ಬ್ರಹ್ಮೂರು ಶಂಕರ ಭಟ್ರು, ನಮ್ಮ ಮೇಳದ ಯಜಮಾನರು ರಂಜಿತ್ ಶೆಟ್ರು ಮತ್ತು ರುದ್ರೇಶ್ ಗೌಡರು, ಈ ಊರಿನ ಮುಖಂಡರೆಲ್ಲ ಸೇರಿ ಪುಷ್ಪ ನಮನವನ್ನು ಸಲ್ಲಿಸಿ, ನಮ್ಮೆಲ್ಲರ ಮನಸ್ಸು ಒಂದು ಕೇಂದ್ರದಲ್ಲಿ ಕೇಂದ್ರೀಕರಿಸಲ್ಪಡುವ ಆ ಕ್ಷಣ ಅಂತ, ಅದರ ಮೂಲಕ ಅವರಿಗೆ ಅವರ ಆತ್ಮಕ್ಕೆ ಸದ್ಗತಿ ಸಿಗಲಿ ಅನ್ನುವ ಆಶಯದೊಂದಿಗೆ ಇವತ್ತೆಲ್ಲ ಯಕ್ಷಗಾನ ಕ್ಷೇತ್ರದಲ್ಲಿ ಅವ್ರ ಬಗ್ಗೆ ಮೌನ ಪ್ರಾರ್ಥನೆ ಆಗ್ತಾ ಇದೆ. ಯಾಕಂದರೆ ಅದು ಸಾಧ್ಯ ಆಗುತ್ತದೆ ಅಂತ ವೈಜ್ಞಾನಿಕವಾಗಿಯೂ ಸತ್ಯ. ದೇವಸ್ಥಾನದ ಒಳಗೆ ವಾತಾವರಣ ಏನಿರ್ತದೆ ಅದು ಸಂತೆಯಲ್ಲಿ ಸಿಗುವುದಿಲ್ಲ ನಮಗೆ. ದೇವಸ್ಥಾನದ ಒಳಗೆ ಆ ರೀತಿಯ ಒಂದು ಆಧ್ಯಾತ್ಮಿಕ ವಾತಾವರಣ ಯಾಕೆ ಬರ್ತದೆ ಕೇಳಿದರೆ, ವೈಜ್ಞಾನಿಕವಾಗಿಯೂ ಒಂದಷ್ಟು ಜನರ ಮನಸ್ಸು ಒಂದು ಕೇಂದ್ರದಲ್ಲಿ ಸಂಚಯನಗೊಂಡಾಗ, ಕೇಂದ್ರೀಕರಣಗೊಂಡಾಗ ಅಲ್ಲೊಂದು ಶಕ್ತಿ ಸಂಚಯನ ಆಗುತ್ತದೆ. ಹಾಗಾಗಿ ಅಲ್ಲಿ ಆಧ್ಯಾತ್ಮಿಕ ಭಾವನೆ, ಭಕ್ತಿ ಭಾವ ಅಲ್ಲಿ ಕೂತ್ರೆ ಒಂದು ಧ್ಯಾನ ಮಾಡುವ ಧ್ಯಾನಸ್ಥ ಸ್ಥಿತಿಗೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಅದು ಸಂತೆಯಲ್ಲೂ ಜನ ಸೇರ್ತಾರೆ, ಅಲ್ಲಿ ಸಾಧ್ಯ ಆಗುವುದಿಲ್ಲ. ಯಾಕಂದ್ರೆ ಇದೇ ಕಾರಣ. ಹಾಗಾಗಿ ಎಲ್ಲರೂ ಸೇರಿ ಅವರ ಆತ್ಮಕ್ಕೆ ಸದ್ಗತಿಯನ್ನು ಕೋರುವ ನೆಲೆಯಲ್ಲಿ ಇವತ್ತು ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಯಕ್ಷಗಾನ ಕ್ಷೇತ್ರಕ್ಕೆ ನಿಜವಾಗಿಯೂ ಇವತ್ತು ಒಂದು ನಷ್ಟದ ದಿನ ಅಂತ ಹೇಳ್ಬೋದು. ನಾವೆಲ್ಲ ಧಾರೇಶ್ವರ ಭಾಗವತರ ಪದ್ಯವನ್ನು ಕೇಳಿಕೊಂಡು ಯಕ್ಷಗಾನದತ್ತ ಆಸಕ್ತಿಯನ್ನು ತಳೆದವರು, ಯಕ್ಷಗಾನ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದವರೇ ಮಾಡಿದ ಕಾರಣ ಅಂತ ಹೇಳಿದರೆ ಧಾರೇಶ್ವರ ಭಾಗವತರ ಅಂತ ಹೇಳ್ಬೋದು, ನನ್ನ ವೈಯಕ್ತಿಕ ವಿಚಾರ ನೆಲೆಯಲ್ಲಿ. ಹಾಗಾಗಿ ನಾವು ಈ ಮೇಳವನ್ನು ಕಟ್ಟುವ ಈ ವರ್ಷ ಪ್ರಥಮ ಬಾರಿಗೆ ಆರಂಭದ ದಿನ SS ಕೊಳಕೆಬೈಲು ಅಂತ ಒಂದು ಶ್ರೇಷ್ಠ ಪುರಸ್ಕಾರವನ್ನು, ಯಕ್ಷ ಪುರಸ್ಕಾರವನ್ನು ಕೊಡುವ ನಿರ್ಧಾರ ಮಾಡಿದಾಗ ನಾವು ಮೊದಲು ಧ್ವನಿ ಎತ್ತಿದ್ದೆ ಧಾರೇಶ್ವರ ಭಾಗವತರಿಗೆ ಕೊಡಬೇಕು ಅನ್ನುವ ಕಾರಣ. ಆ ಅತಿಶ್ರೇಷ್ಠ ಪುರಸ್ಕಾರವನ್ನು ಪಡೆದ ಧಾರೇಶ್ವರರು ಈ ವರ್ಷ ನಮ್ಮ ರಂಗಸ್ಥಳದಲ್ಲಿ ಮತ್ತೆರಡು ಉನ್ನತ ಪುರಸ್ಕಾರವನ್ನು ಪಡೆದರು. ಯಕ್ಷಮಿತ್ರ ಬಳಗ ಮಾರುತಿಪುರ ಹಾಗೂ 10 ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು.
ಪ್ರಾಣಕ